ಗೆಳೆಯರೇ ನಮಸ್ಕಾರಗಳು. ದಿವ್ಯಾನಂದ ಮೂರ್ತಿ ಮಾತಾಡ್ತಾ ಇದ್ದೀನಿ ದಿವ್ಯಾರೂಪ ಚಾನಲಿಂದ. ನಾನು ಇಂದಿನ ಸಂಚಿಕೆಯಲ್ಲಿ ಪುಸ್ತಕಗಳ ಒಂದು ಲಿಸ್ಟ್ ಕೊಟ್ಟಿದ್ದೆ. ತಾವು ಅದರ ಮುಖಪುಟಗಳ ದೃಶ್ಯಗಳನ್ನು ನೋಡಿ ನೆನಪಿಟ್ಕೊಳ್ಳಿ ಅಂತ. ಅದರಲ್ಲಿ ಒಂದು ಕೃತಿ ಬಗ್ಗೆ ಮಾತ್ರ ನಾನು ಈಗ ಮಾತಾಡ್ತೀನಿ. ಅದು ಕಥಾರೂಪದಲ್ಲಿ ವ್ಯಕ್ತಿತ್ವ ವಿಕಸನವನ್ನು ಚೆನ್ನಾಗಿ ಪ್ರಸ್ತುತಪಡಿಸ್ತಾರೆ ರಾಬಿನ್ ಶರ್ಮಾ ಲೇಖಕರು. ಆ ಕುಟುಂಬ ವಿವೇಕ ಅಂತ ಆ ಕೃತಿ ಹೆಸರು. ಇಲ್ಲಿ ನಾನು ಹೇಳ್ದಂಗೆ ಇದು ಉಲ್ಟಾ ಕಾಣುತ್ತೆ. ಅದನ್ನು ನಾನು ಇಂದಿನ ಸಂಚಿಕೆಯಲ್ಲಿ ನಿಮಗೆ ಅದು ತೋರಿಸಿದ್ದೀನಿ. ಅದು ಇಲ್ಲಿ ರಾಬಿನ್ ಶರ್ಮಾ ಅವರು ಫೆರಾರಿ ಮಾರಿದ ಫಕೀರ ಅಂತ ಒಂದು ಕೃತಿಯನ್ನು ಬರೆದಿರ್ತಾರೆ ಹಿಂದ್ಗಡೆ. ಆ ಫೆರಾರಿ ಮಾರಿದ ಫಕೀರ ಅಂದರೆ ಫೆರಾರಿ ಅಂತ ಅದ್ಭುತ ಕಾರನ್ನು ಕೂಡ ಮಾರಿ ಫಕೀರನಾಗ್ತಾನೆ, ಅಂದರೆ ಸನ್ಯಾಸಿ ಆಗ್ತಾನೆ ಅನ್ನೋದು ಆ ಬುಕ್ಕು. ದ ಮಾಂಕ್ ಹೂ ಸೋಲ್ಡ್ ಇಸ್ ಫೆರಾರಿ ಅಂತ ಇಂಗ್ಲೀಷಲ್ಲಿ, ಅದೆಲ್ಲ ಕನ್ನಡಕ್ಕೆ ಬಂದಿದೆ. ಫೆರಾರಿ ಮಾರಿದ ಫಕೀರ ಅಂತ. ಆ ಫಕೀರನು ಹೇಳುವ ಕತೆ ಇದು ಕುಟುಂಬ ವಿವೇಕ ಅಂತ ಈ ಪುಸ್ತಕ. ಅದ್ರ ಬಗ್ಗೆ ಹೇಳೋಕ್ಕೂ ಮೊದಲು ಫೆರಾರಿ ಮಾರಿದ ಫಕೀರ ಕೃತಿಯ ಬಗ್ಗೆ ಹೇಳ್ತೀನಿ. ಅದು ರಾಬಿನ್ ಶರ್ಮಾ ಅವರು ತಮ್ಮ ಕಲ್ಪನೆಯಲ್ಲಿ ಕಥಾರೂಪದಲ್ಲಿ ಬರ್ಕೊಂಡು ಹೋಗುವಂಥದ್ದು, ಜೊತೆಗೆ ವ್ಯಕ್ತಿತ್ವ ವಿಕಸನದ ಬಗ್ಗೆ ಹೇಳ್ತಾರೆ. ಆ ಮೂಲಕ ನಮ್ಮ ಜೀವನಕ್ಕೂ ಅದು ಎಷ್ಟು ಉತ್ತಮವಾಗುತ್ತೆ, ಎಷ್ಟು ಪ್ರಸ್ತುತ ಆಗುತ್ತೆ ಅನ್ನೋದನ್ನು ಅವರು ಚೆನ್ನಾಗಿ ಪ್ರಸ್ತುತಪಡಿಸ್ತಾರೆ. ಅಲ್ಲಿ ಜೂನಿಯಲ್ ಮ್ಯಾಂಟಲ್ ಅಂತ ಒಂದು ಪಾತ್ರ, ಅದ್ಭುತವಾದ ಲಾಯರ್ ಆತ. ಅಮೇರಿಕಾದಲ್ಲಿ ಪ್ರಕಾಂಡ ಪಂಡಿತ ಅಂತಾರಲ್ಲ, ಹಂಗೆ ಅವನು ಯಾವುದೇ ವಾದ ಮಾಡೋಕ್ಕೆ ನಿಂತರೆ ಅವನು ಸೋಲ್ಸೋರೇ ಇರಲ್ಲ. ಅಷ್ಟರ ಮಟ್ಟಿಗೆ ಅವನು ಪ್ರಸಿದ್ಧನಾಗಿರ್ತಾನೆ. ದೇಶದ ಮಟ್ಟದಲ್ಲಿ ದೊಡ್ಡ ಹೆಸರು ಮಾಡಿರ್ತಾನೆ. ಸಹಜವಾಗಿ ಅವನಿಗೆ ಎಲ್ಲ ಸಿರಿ ಸಂಪತ್ತುಗಳು ಬಂದಿರ್ತವೆ. ಅವನಲ್ಲಿ ಸ್ವಂತ ವಿಮಾನಗಳಿರ್ತವೆ, ದೊಡ್ಡ ದೊಡ್ಡ ಬಂಗಲೆಗಳಿರ್ತವೆ. ಬೇಸಿಗೆಗೆ ಸಪ್ರೇಟಾದಂತಹ ಒಂದು ಮನೆಗಳನ್ನು ಕೂಡ ಅವನು ಹೊಂದಿರ್ತಾನೆ. ಮತ್ತು ಅತ್ಯಂತ ದುಬಾರಿಯಾದ ಪ್ರತಿಷ್ಠಿತವಾದ ಫೆರಾರಿ ಕಾರನ್ನು ಹೊಂದಿರ್ತಾನೆ. ಅವನು ತನ್ನ 53ನೇ ವಯಸ್ಸಿನಲ್ಲಿದ್ದಾಗ ಕೋರ್ಟ್ನಲ್ಲಿ ವಾದ ಮಾಡ್ತಿರ್ತಾನೆ. ಕಿಕ್ಕಿರಿದು ಜನಸಂದಣಿಯಲ್ಲಿರುತ್ತೆ. ಎಲ್ಲ ಲಾಯರ್ಸ್ ಅವನು ವಾದದ ಆ ವೈಖರಿಯನ್ನು ನೋಡ್ತಿರ್ತಾರೆ. ಜಡ್ಜ್ ಕೂಡ ಅವನ ತದೇಕ ಚಿತ್ತದಿಂದ ಅವನ ವಾದ ಸರಣಿಯನ್ನು ಕೇಳ್ತಾ ಇರ್ತಾರೆ. ಆವಾಗ ಇದ್ದಕ್ಕಿದ್ದಲ್ಲಿ ಅವನಿಗೆ ಹಾರ್ಟ್ ಅಟ್ಯಾಕ್ ಆಗಿಬಿಡುತ್ತೆ. 53ನೇ ವರ್ಷ. ಆ ಇಡೀ ಸಭಾಂಗಣ ಅಂದರೆ ಆ ಕೋರ್ಟ್ ಹಾಲ್ ಕ್ಷಣಕಾಲ ಮೌನ ಆಗೋಗುತ್ತೆ. ಸ್ಮಶಾನ ಸದೃಶವಾದ ಮೌನ ಆಗಿಬಿಡುತ್ತೆ. ಇಮಿಡಿಯೇಟಾಗಿ ಅವನ್ನ ಹಾಸ್ಪಿಟ್ಲಿಗೆ ದಾಖಲು ಮಾಡ್ತಾರೆ. ಅದೃಷ್ಟವಶಾತ್ ಆತ ಬದುಕ್ತಾನೆ. ಬದುಕಿದ ನಂತರ ಅವನ್ನ ನೋಡ್ಕೊಳ್ತಿದ್ದಂಥ ವೈದ್ಯರು ಹೇಳ್ತಾರೆ, ನೀವು ಲಾಯರ್ಗಿರಿ ಬಿಡಬೇಕು, ಇಲ್ಲ ನಿಮ್ಮ ಪ್ರಾಣ ಬಿಡಬೇಕು ಅಂತ. ಅವನು ಅದುವರೆಗೂ ಕೂಡ 53 ವರ್ಷದವರೆಗೂ ಕೂಡ ಕೆಲವು ವರ್ಷಗಳ ಹಿಂದಿನಿಂದ ಅವನು ಎಷ್ಟೇ ಆಸ್ತಿ ಅಂತಸ್ತುಗಳು ಹೊಂದಿದ್ರೂ ಕೂಡ ಅವನಿಗೆ ಸಂತೃಪ್ತತೆ ಇರಲ್ಲ, ಮಾನಸಿಕ ಶಾಂತಿ ನೆಮ್ಮದಿ ಇರಲ್ಲ. ಅದು ಕಾರಣ ಅವನ ಜೀವನದಲ್ಲಿ ನಡೆದಂಥ ಒಂದು ದುರ್ಘಟನೆ. ತನ್ನ ಮಗಳನ್ನು ಕಳ್ಕೊಂಡಿದ್ದ ಮೇಲೆ ಅವನಿಗೆ ಆ ಥರ ಚಿಂತೆ ನೆಮ್ಮದಿಯಿಂದ ದೂರ ಆಗಿರ್ತಾನೆ. ಅದಕ್ಕೆ ತನ್ನ ಬಿಡುವಿನ ಎಲ್ಲ ವೇಳೆಯನ್ನು ಅವನು ಲಾಯರ್ಗಿರಿಗೆ ಜಾಸ್ತಿ ಉಪಯೋಗಿಸಿ ಮತ್ತಷ್ಟು ಫೇಮಸ್ ಆಗಿರ್ತಾನೆ. ಅಂಥ ಲಾಯರ್ ಈಗ ಹಾರ್ಟ್ ಅಟ್ಯಾಕ್ ಆಗಿ ಲಾಯರ್ಗಿರಿನೇ ಬಿಡಬೇಕಾದ ಸನ್ನಿವೇಶ ಬಂದಾಗ ಅದನ್ನು ಬಿಡ್ತಾನೆ. ಬಿಟ್ಟು ಅವನು ಭಾರತ ದೇಶದತ್ತ ಮುಖ ಮಾಡ್ತಾನೆ. ತನ್ನ ಅಲ್ಲಿದ್ದಂಥ ಎಲ್ಲ ಸಂಪತ್ತುಗಳನ್ನು ವಿಕ್ರಯಿಸಿ ಶಾಂತಿ ನೆಮ್ಮದಿಯನ್ನು ಅರಸಿ ಭಾರತದತ್ತ ಬರ್ತಾನೆ. ಬಂದು ಇಲ್ಲಿ ಹಿಮಾಲಯದ ತಪ್ಪಲಿನಲ್ಲಿ ಹೋಗಿ ಅಲ್ಲಿ ಕೆಳಗಡೆ ಸಿಕ್ಕಿದಂಥ ಸಾಧುಗಳನ್ನ ಮಾತಾಡಿಸಿ, ಇಲ್ಲಿ ನನ್ನ ಜೀವನದ ಶಾಂತಿ ನೆಮ್ಮದಿಗೆ ವಿದ್ಯೆ ಹೇಳ್ಕೊಡೋಂಥ ಗುರುಗಳಿದ್ದಾರೆ ಅಂತ ಕೇಳಿದ್ದೀನಿ, ಅಂಥವ್ರ ಪರಿಚಯ ಮಾಡಬಲ್ಲಿರಾ ಅಂತ ಕೇಳ್ತಾನೆ. ಆಗ ಅವರು ಇದ್ದಾರೆ, ಹಿಮಾಲಯದ ಮೇಲುಗಡೆ ಹೋಗಬೇಕು, ದೊಡ್ಡ ದೊಡ್ಡ ಗುಹೆಗಳಲ್ಲಿ ಇರ್ತಾರೆ ಅವರು. ಭಾಳ ಕಷ್ಟ ಅವ್ರನ್ನ ಹೋಗಿ ಪತ್ತೆ ಮಾಡಬೇಕಾದ್ರೆ. ಎಷ್ಟೋ ಜನ ಅವ್ರನ್ನ ಹುಡಿಕೊಂಡು ಹೊರಟಂಥವರು ಸಾವಿಗೀಡಾಗಿದ್ದಾರೆ. ಅಷ್ಟು ಅವರನ್ನು ನೋಡಬೇಕಾದ್ರೆ ಭಾಳ ಪ್ರಯಾಸ ಪಡಬೇಕಾಗತ್ತೆ ಅಂತ ಹೇಳ್ತಾರೆ. ಇವನು ಛಲ ಬಿಡದೆ ಮತ್ತೆ ಮತ್ತೆ ಪ್ರಯತ್ನಿಸಿ ಅಂಥ ಸಾಧುಗಳನ್ನು ಪತ್ತೆ ಮಾಡ್ತಾನೆ. ಅವರಿಗೆ ಶಿವನದ ಸಾಧುಗಳು ಅಂತ ಇರ್ತಾರೆ. ಅವರು ಮೊದಲಿಗೆ ಇವನಿಗೆ ವಿದ್ಯೆ ಹೇಳ್ಕೊಡೋಕ್ಕೆ ಇದು ಮಾಡಿದ್ರು ಕೂಡ ಇವನಲ್ಲಿರ್ತಕ್ಕಂಥ ತೀವ್ರವಾದ ಆಸಕ್ತಿಯನ್ನು ಗಮನಿಸಿದ ಅವರು ತಮ್ಮ ಆಶ್ರಮಕ್ಕೆ ಕರ್ಕೊಂಡೋಗಿ ಇವನಿಗೆ ಜೀವನದ ವಿದ್ಯೆಗಳನ್ನ ಹೇಳ್ಕೊಡ್ತಾರೆ.
ಜೊತೆಗೆ ಶಾಂತಿ ನೆಮ್ಮದಿಯಾಗಿ ಬಾಳೋದನ್ನು ಹೇಳುವುದರ ಜೊತೆಗೇ ಈ ವಿದ್ಯೆಯನ್ನು ಕೂಡ ನೀನು ನಿನ್ನ ದೇಶದಲ್ಲಿ ಹೋಗಿ ಇತರರಿಗೂ ಕೂಡ ಹೇಳಬೇಕು ಅಂತ ವಚನ ತಗೊಂಡಿರ್ತಾರೆ. ಆ ಜೂನಿಯನ್ ಮ್ಯಾಂಟಲ್, ಆ ಕಥಾನಾಯಕನ ತಂಗಿನೇ ಕ್ಯಾಥರಿನ್ ಅಂತ ಇಲ್ಲಿ ಈ ಕುಟುಂಬ ವಿವೇಕ ಬುಕ್ನ ನಾಯಕಿ. ಕ್ಯಾಥರಿನ್ ಕೂಡ ತನ್ನ ಅಣ್ಣನಾಗೆ ಭಾಳ ಮಟ್ಟದ ಯಶಸ್ಸನ್ನು ಗಳಿಸಿರ್ತಾರೆ. ಭಾಳ ಅದ್ಭುತವಾದ ಉದ್ಯಮಿ ಆಕೆ. ಅವಳಿಗೆ ಗಂಡ ಮತ್ತು ಇಬ್ಬರು ಮುದ್ದಾದ ಮಕ್ಕಳುಗಳಿರ್ತಾರೆ. ಅವರು ಎಷ್ಟು ಮಟ್ಟಿಗೆ ಅವಳು ತನ್ನ ಉದ್ಯಮ ಕ್ಷೇತ್ರದಲ್ಲಿ ಹೆಸರು ಮಾಡಿರ್ತಾಳೆ ಅಂದರೆ, ತನ್ನ ಪ್ರತಿನಿತ್ಯದ ಬಹುಭಾಗವನ್ನು ಅವಳು ಗಂಡ ಮಕ್ಕಳಿಗಿಂತ ಹೆಚ್ಚಾಗಿ ತನ್ನ ಉದ್ಯೋಗದಕ್ಕೆ ಮೀಸಲಾಗಿಟ್ಟಿರ್ತಾಳೆ. ಕ್ರಮೇಣ ಅವಳು ಬಹಳ ಮಟ್ಟಕ್ಕೆ ಹೋಗ್ತಾಳೆ. ಒಳ್ಳೊಳ್ಳೆ ಮ್ಯಾಗ್ಝೈನ್ಲೆಲ್ಲ ಅವಳು ಫೋಟೋಗಳು ಬರ್ತಾ ಇರುತ್ತೆ. ಅವಳು ಕಂಪ್ನಿಯನ್ನು ಉತ್ತುಂಗಕ್ಕೆ ತಗೊಂಡೋಗಿರ್ತಾಳೆ. ಆ ನಡುವೆ ಅವಳು ತನ್ನ ಕುಟುಂಬಕ್ಕೆ, ತನ್ನ ಮಕ್ಕಳಿಗೆ ಗಮನ ಹರಿಸೋದು ಕಡಿಮೆ ಆಗಿರುತ್ತೆ. ಇದರಿಂದಾಗಿ ಗೊತ್ತಿಲ್ಲದೆ ಅವಳ ಗರಿವಿಲ್ಲದಂತೆ ಅವಳಲ್ಲಿ ಅಸಂತೃಪ್ತಿ ಮನೆ ಮಾಡಿರುತ್ತೆ. ಎಷ್ಟೇ ಸಂಪತ್ತುಗಳಿದ್ದರೂ ಕೂಡ ಶಾಂತಿ ನೆಮ್ಮದಿ ಇರಲ್ಲ. ಅಂಥ ಸಂದರ್ಭದಲ್ಲಿ ಒಂದು ದಿನ ತನ್ನ ಇತರ ಸಹೋದ್ಯೋಗಿಗಳ ಜೊತೆ ಅವಳು ವಿಮಾನಯಾನ ಮಾಡ್ತಾ ಇರ್ತಾಳೆ. ಅಂದರೆ ಬೇರೆ ದೇಶಕ್ಕೆ ಹೋಗ್ತಾ ಇರ್ತಾಳೆ. ಆ ವಿಮಾನ ಹೋಗ್ತಾ ಇರುವಾಗ ಅಲ್ಲಿ ಒಂದು ಘಟ್ಟದಲ್ಲಿ ವಿಮಾನದ ಮೇಲ್ವಿಚಾರಕರು ಒಂದು ಸುದ್ದಿಯನ್ನು ಕೊಡ್ತಾರೆ. ಏನಂತಂದರೆ, ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ವಿಮಾನ ದುರಂತಕ್ಕೆ ಈಡಾಗ್ಬೋದು ಅಂತ. ಆವಾಗ ಇವ್ರ ಪಕ್ಕದಲ್ಲಿದ್ದವರು ಸೇರಿದಂತೆ ಎಲ್ಲರೂ ಗಾಬರಿ ಆಗ್ತಾರೆ, ಆತಂಕ ಪಡ್ತಾರೆ. ಮತ್ತೆ ಒಂದು 5 ನಿಮಿಷಗಳ ಕಾಲ ಆ ವಿಮಾನದ ಸಿಬ್ಬಂದಿ ಇವರಿಗೆ ಸೂಚನೆಗಳು ಕೊಡ್ತಾ ಇರ್ತಾರೆ. ಸೀಟ್ ಬೆಲ್ಟ್ ಹಾಕ್ಕೊಳ್ಳಿ, ಸಾಧ್ಯವಾದಷ್ಟು ವಿಮಾನವನ್ನು ಲ್ಯಾಂಡ್ ಮಾಡೋಕ್ಕೆ ಸೇಫಾಗಿ ಪ್ರಯತ್ನ ಪಡ್ತೀವಿ, ಆದರೂ ಕೂಡ ಪರಿಸ್ಥಿತಿ ಭಾಳ ಕಷ್ಟಕರವಾಗಿದೆ ಅನಿಸುತ್ತೆ ಅಂತ ಹೇಳ್ತಾರೆ. ಆಗ ಅವಳಿಗೆ ಇನ್ಯಾವುದೂ ಜ್ಞಾಪಕ ಬರಲ್ಲ. ಅವಳು ಸಿರಿ ಸಂಪತ್ತು, ಅವಳ ಉದ್ಯೋಗ ಎಲ್ಲದಕ್ಕಿಂತ ಹೆಚ್ಚಾಗಿ ಮನೆಯಲ್ಲಿರ್ತಕ್ಕಂಥ ತನ್ನ ಪತಿ ಮತ್ತು ಮುದ್ದಾದ ಮಕ್ಕಳ ಬಗ್ಗೆ ಜ್ಞಾಪಕ ಬರುತ್ತೆ. ಆಗ ಅವಳು ಒಂದು ಕಡೆ ಮನಸ್ಸಲ್ಲಿ ಅನ್ಕೋತಾಳೆ, ಯಾವಾಗಲೂ ತನ್ನ ಮನುಷ್ಯನಿಗೆ ಜೀವನದ ಅಂತ್ಯದಲ್ಲಿ ಗೊತ್ತಾಗೋದೇನು ಅಂತಂದರೆ, ತಾನು ಅದುವರೆಗೆ ಬಹಳ ಮುಖ್ಯ ಅಂದ್ಕೊಂಡಿದ್ದದ್ದು ಭಾಳ ಕ್ಷುಲ್ಲಕ ಅನಿಸ್ಬಿಡ್ತದೆ. ಮತ್ತು ನಾವೇನೋ ಸಣ್ಣ ಪುಡ್ತು ಅಂತ ನೆಗ್ಲೆಕ್ಟ್ ಮಾಡಿರ್ತೀವಲ್ಲ, ಕುಟುಂಬವನ್ನು, ಇನ್ನಿತರ ಆತ್ಮೀಯ ಗೆಳೆಯರನ್ನು, ಅವೆಲ್ಲವೂ ಕೂಡ ದೊಡ್ಡದು ಅಂತ ಅನಿಸುತ್ತೆ ಅಂತ ಆಕೆ ಅಲ್ಲಿ ಹೇಳ್ತಾಳೆ. ನಿಜ ಗೆಳೆಯರೇ, ಅಂಥ ಸನ್ನಿವೇಶದಲ್ಲಿ ನಾವು ನಮ್ಮನ್ನು ಪ್ರೀತಿ ವಿಶ್ವಾಸದಿಂದ ನೋಡುವಂಥ ಹೃದಯಗಳು ನಮ್ಮ ಜೊತೆ ಇರಬೇಕು ಅಂತ ಬಯಸೋದು ಖಂಡಿತ ಸತ್ಯ. ಅದು ಬಹುತೇಕರ ಜೀವನದಲ್ಲಿ ತಮ್ಮ ಅನುಭವದಿಂದ ಹೇಳಿದ್ದಾರೆ. ಆಗ ಅವಳು ಕ್ಷಣಕಾಲ ತನ್ನ ಸಹೋದ್ಯೋಗಿಗಳ ಜೊತೆ ಮಾತಾಡ್ತಾಳೆ. ಎಲ್ಲರೂ ಗಾಬರಿಯಿಂದ ಇರ್ತಾರೆ. ಆ ಘಟನೆ ದುರಂತ ಆಗೇ ಹೋಗ್ಬಿಡುತ್ತೆ. ಇವಳು ಅದೃಷ್ಟವಶಾತ್ ಇವಳು ಬಹಳ ಗಾಯಗಳೊಂದಿಗೆ ಬದುಕುಳಿತಾಳೆ. ಅವರ ಗೆಳೆಯರು ತೀರೋಗ್ಬಿಡ್ತಾರೆ. ಆಕೆ ಹಾಸ್ಪಿಟ್ಲಲ್ಲಿ ತೀವ್ರ ನಿಗಾ ಘಟಕದಲ್ಲಿ ಇರುವಾಗ 1-2 ದಿನಗಳ ನಂತರ ಅವರ ಪತಿ ಮಕ್ಕಳು ಬರ್ತಾರೆ. ಅವ್ರನ್ನೆಲ್ಲ ನೋಡಿದಾಗ ಅವಳಿಗೆ ಸಂತೋಷ ಆಗುತ್ತೆ. ತಾನು ಎಂಥ ಅಮೂಲ್ಯವಾದ ಆಸ್ತಿಗಳನ್ನು ಬಿಟ್ಟು ಇಲ್ಲದೇ ಇದ್ದದನ್ನೆಲ್ಲ ಹುಡುಕಕ್ಕೆ ಹೋಗಿ ಶಾಂತಿ ನೆಮ್ಮದಿ ಕಳ್ಕೊಂಡಿದ್ದೆ ಅಂತ ಯೋಚನೆ ಮಾಡ್ತಾಳೆ. ಅಗಲಿ ಹೋದ ತನ್ನ ಇಬ್ಬರು ಸಹೋದ್ಯೋಗಿಗಳ ಬಗ್ಗೆ ಅವಳಿಗೆ ಭಾಳ ಬೇಸರ ಆಗುತ್ತೆ. ಜೀವನ ಎಷ್ಟು ಬೇಗ ನಮ್ಮನ್ನು ದೂರ ಮಾಡಿಬಿಡುತ್ತೆ. ಯಾವುದು ಶಾಶ್ವತವಲ್ಲ. ಇರೋಷ್ಟು ದಿನ ಶಾಂತಿ ನೆಮ್ಮದಿಯಿಂದ ಸುಂದರವಾಗಿ ಬಾಳೋದೊಂದು ಕಲೆ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. 1-2 ತಿಂಗಳು ಹಾಸ್ಪಿಟಲಲ್ಲೇ ಇರ್ತಾಳೆ. ಆಗ ಅವನ ಅಣ್ಣನ ಬಗ್ಗೆನೂ ಯೋಚನೆ ಮಾಡ್ತಾಳೆ. ನಮ್ಮಣ್ಣ ಎಷ್ಟೇ ಸಂಪತ್ತುಗಳು ಹೊಂದಿದ್ರೂ ಕೂಡ ಅವನ ಜೀವನದಲ್ಲಿ ಆದ ಘಟನೆ, ಅವನು ತದನಂತರ ಭಾರತಕ್ಕೆ ಹೋದದ್ದು, ಈಗ ಎಲ್ಲ ದೂರ ಆಗಿದ್ದಾನೆ ಅಂತ ಅವನ ಬಗ್ಗೆ ಯೋಚನೆ ಒಂದು ದಿನಗಳ ಬಂದಿರುತ್ತೆ. ಆ ಸಂದರ್ಭದಲ್ಲಿ ಕೆಲವು ದಿನಗಳ ನಂತರ ಹಾಸ್ಪಿಟ್ಲಿಗೆ ಅವರಣ್ಣ ಬರ್ತಾನೆ. ಬಂದು ಇವಳಿಗೆ ಮೊದಲು ಗೊತ್ತಾಗಲ್ಲ. ಅವಳು ತಂದೆ ಚಿಕ್ಕ ವಯಸ್ಸಿನಲ್ಲಿ ಕೊಟ್ಟಿದ್ದಂಥ ಇಬ್ಬರಿಗೂ ಬಂಗಾರದ ಚಿಟ್ಟೆಗಳ ಒಂದು ಪದಕ ಇರುತ್ತೆ. ಆ ಪದಕವನ್ನು ಇಟ್ಟು ಅವನು ಅವಳಿಗೆ ಪರಿಚಯ ಮಾಡಿಸ್ಕತಾನೆ. ಯಾಕೆಂದರೆ ಅವನು ಭಾರತದ ಸಂಪರ್ಕ ಮಾಡಿದ ಮೇಲೆ 53 ವರ್ಷ ಆಗಿದ್ದು ಹಾರ್ಟ್ ಅಟ್ಯಾಕ್ ಆಗಿದ್ದ ಅಂತ ವ್ಯಕ್ತಿ ಆಗಿರಲ್ಲ. 40 ವರ್ಷಗಳೇನೋ ಅನ್ನೋಂಗೆ ಭಾಳ ಯುವಕನ ಥರ ಬಹಳ ಕಳೆಯಿಂದ ತೇಜಸ್ಸಿನಿಂದ ಕೂಡಿರ್ತಾನೆ. ಅವಳ ತಂಗಿಗೆ ಅವನ್ನ ಗುರುತಿಡಿಯೋಕ್ಕಾಗಲ್ಲ. ಯಾವಾಗ ಅವನು ಈ ಗುರುತು ತೋರಿಸಿದಾಗ, ಈತ ನನ್ನ ಅಣ್ಣ ಜೂನಿಯರ್ ಮೆಂಟಲ್ ಅಂತೇಳಿ ಭಾಳ ಸಂತೋಷ ಆಗುತ್ತೆ. ಅವನು ಹಾಸ್ಪಿಟ್ಲಲ್ಲಿ ತಂಗಿಗೆ
ಸಾತ್ವನ ಹೇಳ್ತಾನೆ. ಹಾಸ್ಪಿಟ್ಲಿಂದ ಬಿಡುಗಡೆ ಆದಮೇಲೆ ತಂಗಿಯ ಜೊತೆ ಕೆಲವು ತಿಂಗಳುಗಳಿದ್ದು ಈ ಸಾಧುಗಳಿಂದ ಕಲಿತ ಪಾಠವನ್ನು, ಜೀವನ ಪಾಠವನ್ನು ಅವಳಿಗೆ ಎಳೆ ಎಳೆಯಾಗಿ ಹೇಳ್ತಾನೆ. ನಮ್ಮ ಜೀವನದಲ್ಲಿ ಹಣ, ಆಸ್ತಿ ಜೊತೆಗೆ ಶಾಂತಿ, ನೆಮ್ಮದಿಗಳು ಎಷ್ಟು ಮುಖ್ಯ, ಅಷ್ಟು ಮುಖ್ಯ ಆಗಬೇಕಾದ್ರೆ ನಾವು ಬಾಲ್ಯದಲ್ಲಿ ಕಳೆದ ಪಾಠಗಳನ್ನು ಮರೆಯಬಾರ್ದು. ಬಾಲ್ಯದ ಜೀವನಕ್ಕೆ ಹೋಗಬೇಕು. ಮಕ್ಕಳಲ್ಲಿ ಎಷ್ಟು ಮೌಲ್ಯಗಳನ್ನು ತುಂಬಬೇಕು. ಮಕ್ಕಳಿಗೆ ಆಸ್ತಿ ಮಾಡೋದಕ್ಕಿಂತ ಹೆಚ್ಚಾಗಿ ಮಕ್ಕಳನ್ನೇ ಆಸ್ತಿ ಮಾಡಬೇಕು ಯಾವ ರೀತಿ ಅನ್ನೋದ್ರ ಬಗ್ಗೆ ಪ್ರತಿದಿನ ಒಂದೊಂದು ಮೌಲ್ಯಗಳನ್ನು ಹೇಳ್ಕೊಂಡು ಹೋಗ್ತಾನೆ. ಆ ಪುಸ್ತಕ ಕುಟುಂಬ ವಿವೇಕ ನಿಜಕ್ಕೂ ವಂಡರ್ಫುಲ್ ಬುಕ್. ಅಂಥ ಪುಸ್ತಕಗಳನ್ನು ನೀವು ಎಲ್ಲಾದರೂ ಸಿಕ್ಕಿದಾಗ ಖಂಡಿತ ಪುಸ್ತಕವನ್ನು ಓದಿ. ಕುಟುಂಬ ವಿವೇಕ ನಿಜವಾಗಲೂ ನಮಗೆ ಒಂದು ಕುಟುಂಬದಲ್ಲಿ ಹಣ, ಅಂತಸ್ತುಗಳ ಜೊತೆಗೆ ಪ್ರೀತಿ, ವಿಶ್ವಾಸ, ಸ್ನೇಹ, ಮಮತೆ ಮತ್ತು ನಮ್ಮ ಅಭ್ಯಾಸಗಳು, ಒಂದು ಪೇಂಟಿಂಗ್ ಬರೆಯೋದಿರ್ಬೋದು, ಒಂದು ಗಾಯನ ಆಡೋದಿರ್ಬೋದು, ಬಡ ಜನರಿಗೆ ಸಹಾಯ ಮಾಡೋದಿರ್ಬೋದು, ನೊಂದವರಿಗೆ ದನಿಯಾಗೋದಿರ್ಬೋದು, ಅವರ ಕಷ್ಟಗಳಲ್ಲಿ ಅವರು ಕೇಳಿದನು ಕೂಡ ನಾವು ಸಹಾಯ ಮಾಡೋದಿರ್ಬೋದು, ಎಷ್ಟು ನಮಗೆ ಎಷ್ಟು ಮುಖ್ಯ ಆಗುತ್ತೆ. ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸುವ ಹೃದಯಗಳು ಎಷ್ಟು ಔನ್ನತ್ಯಕ್ಕೆ ಇರ್ತವೆ. ಆವಾಗ ಸಂತೋಷ ಅನ್ನುವುದು ನಮ್ಮಲ್ಲಿಗೆ ಸಹಜವಾಗಿ ಬರುತ್ತೆ. ನಾವು ಹೇಳ್ತೀವಲ್ಲ, ದ ವೇ ಟು ಹ್ಯಾಪಿ ಈಸ್ ಮೇಕ್ ಅದರ್ಸ್ ಹ್ಯಾಪಿ ಅಂತ. ನಾವು ಬೇರೆಯವರಿಗೆ ಸಂತೋಷ ಕೊಡುವಂಥ ಪ್ರಯತ್ನಗಳು ನಮ್ಮಲ್ಲಿದ್ದಾಗ ಯಾವ ಥರ ನಮಗೆ ಸಂತೋಷ ಬರುತ್ತೆ ಅನ್ನೋದನ್ನು ಆತ ಪ್ರತಿದಿನವೂ ಕೂಡ ಒಂದೊಂದು ಮೌಲ್ಯಗಳನ್ನು ತಿಳಿಸ್ತಾ ತಂಗಿಯ ಜೀವನವನ್ನು ಪಾವನಗೊಳಿಸ್ತಾನೆ. ಅವಳಿಗೂ ಕೂಡ ಅಣ್ಣನ ಮಾತುಗಳು ಭಾಳ ಚೆನ್ನಾಗಿರ್ತವೆ. ಕಡೆಗೆ ಆ ತಂಗಿಯಿಂದ ಕೂಡ ವಿದಾಯ ಹೇಳ್ತಾನೆ. ಅವಳಿಗೆ ಒಂದು ಪುಟ್ಟ ಲೈಬ್ರರಿಯನ್ನು ಮಾಡಿಟ್ಟು ಹೋಗ್ತಾನೆ. ಪ್ರಪಂಚದ ಅತ್ಯಂತ ಶ್ರೇಷ್ಠ ಕೃತಿಗಳೆಲ್ಲ ಅಲ್ಲಿರ್ತವೆ. ನಮ್ಮ ದೇಶದ ಮಹಾತ್ಮ ಗಾಂಧೀಜಿಯವರ ಸತ್ಯಾನ್ವೇಷಣೆ ಕೃತಿಯು ಕೂಡ ಅಲ್ಲಿರ್ತದೆ. ಆ ಕೃತಿಯನ್ನಿಟ್ಟು ಅವನು ಮತ್ತೊಬ್ಬರ ಜೀವನವನ್ನು ಸುಧಾರಣೆ ಮಾಡ್ತೀನಿ ಅಂತ ಆ ತಂಗಿಯಿಂದ ವಿದಾಯ ತಗೋತಾನೆ. ಹೋಗುವಾಗ ನಾನು ಯಾವತ್ತೂ ನಿನ್ನ ಜೊತೆ ಇರ್ತೀನಿ, ನಿನ್ನ ಕಷ್ಟಗಳಲ್ಲೆಲ್ಲ ನಾನು ಇರ್ತೀನಿ ಅಂತ ಹೇಳಿ ಭಾಳ ಅತ್ಯಂತ ಅದ್ಭುತ ರೀತಿಯಲ್ಲಿ ಅವನು ಆ ತಂಗಿಯ ಜೊತೆ ಜೀವನ ಕಳೆದು ತೆರಳುತ್ತಾನೆ ಗೆಳೆಯರೆ. ಆ ಪುಸ್ತಕ ಕುಟುಂಬ ವಿವೇಕವನ್ನು ನೀವು ಓದಬೇಕು. ಮತ್ತು ಅಂಥ ಕೃತಿಗಳನ್ನು ಓದೋದ್ರಿಂದ ನಮ್ಮ ಜೀವನದಲ್ಲಿ ಒಳ್ಳೆಯ ಮಾರ್ಪಾಡುಗಳಾಗ್ತವೆ ಅಂತ ಹೇಳ್ತಾ ನಿಮಗೆ ಈ ದಿನದ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರಗಳು. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಹಾಗೆ ಗೆಳೆಯರಿಗೆ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ ಅಂತ ಹೇಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಒಳ್ಳೆಯ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಗೆಳೆಯರೆ. ನಮಸ್ಕಾರಗಳು.